ನಾನೀಗ ಸುವರ್ಣಸೌಧದ ಫಸ್ಟ್ ಫ್ಲೋರ್ನಲ್ಲಿದ್ದೀನಿ. ಈಗ ನೋಡ್ತಿರ್ಬೇಕಾದ್ರೆ ವಿಧಾನಸೌಧ ನೋಡಿದಾಗೆ ಆಗತ್ತೆ. ಹಾಗಾಗಿ ಆ ವಿಧಾನಸೌಧದಂಥ ಒಂದು ಕಟ್ಟಡವನ್ನು ಬೆಳಗಾಂನಲ್ಲಿ ಬೆಳಗಾವಿಯಲ್ಲಿ ನಿರ್ಮಿಸಬೇಕು ಅಂತ ಕನಸು ಕಂಡವರಲ್ಲಿ ಹಲವಾರು ಮಂದಿ ಇದ್ದಾರೆ. ಅಂಥವರಲ್ಲಿ ಒಬ್ಬರು ಪ್ರಭಾಕರ್ ಕೋರೆ, ರಾಜ್ಯಸಭಾ ಸದಸ್ಯರು. ಈ ಹಿಂದೆ ಸಮ್ಮಿಶ್ರ ಸರ್ಕಾರ ಇರುವಾಗ ಅವರು ಇಲ್ಲೇನು ಅಧಿವೇಶನ ನಡೆದಿತ್ತು ಎಲ್ಲ ಜವಾಬ್ದಾರಿಯನ್ನು ಅವರು ವಹಿಸ್ಕೊಂಡಿದ್ದರು. ತದನಂತರ ಸುವರ್ಣಸೌಧ ಕಟ್ಟಡ ನಿರ್ಮಾಣ ಕೂಡ ಆಯಿತು. 11ನೇ ತಾರೀಕಿಗೆ ಅದು ಲೋಕಾರ್ಪಣೆ ಆಗಲಿದೆ. ಈಗ ಪ್ರಭಾಕರ್ ಕೋರೆ ಅವರ ಮನಸ್ಸಲ್ಲಿ ಏನಿದೆ, ಏನು ಅನ್ನಿಸ್ತಾ ಇದೆ ಅವರಿಗೆ ಅನ್ನುವಂಥದ್ದು. ಸರ್, ಹಲವಾರು ಕೆಲಸ ಕಾರ್ಯಗಳನ್ನು ಈ ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆ ನೀವು ಮಾಡಿದ್ದೀರಿ, ಸಕ್ಸಸ್ ಆಗಿದೆ. ಆದರೆ ಇದೆಯಲ್ಲ, ಇದು ದಶಕಗಳ ಕನಸು ಏನು ಅಂತ ಅಂತಾರಲ್ಲ, ಇವತ್ತು ಎಲ್ಲ ಮೂರ್ತ ರೂಪ ಪಡೆದು ನಿಂತಿದೆ, ಒಂದು ಉದ್ಘಾಟನೆಗೆ ಮಾತ್ರ ಬಾಕಿ ಇದೆ. ನಿಮ್ಮ ಮನಸ್ಸಲ್ಲಿ ಏನು ಅನ್ನಿಸ್ತಾ ಇದೆ ಸರ್? ನಾನು 2002ರಲ್ಲಿ ನಾನು ಮೇಲ್ಮನೆ ಕರ್ನಾಟಕ MLC ಆದಮೇಲೆ ನಾವು ಹೋರಾಟ ಪ್ರಾರಂಭ ಮಾಡಿದೆವು. ಒಂದು ಬೆಳಗಾವಿಯಲ್ಲಿ ಒಂದು ಅಸೆಂಬ್ಲಿ ಆಗಲೇಬೇಕು, ವಿಧಾನಮಂಡಲ ಅಧಿವೇಶನ ಆಗಬೇಕು ಅಂತ ತಿಳ್ಕೊಂಡು ನಾನು, ನನ್ನ ಜೊತೆಗೆ ಬೊಮ್ಮೆಯವರು, ಬಸವರಾಜ ಬೊಮ್ಮೆಯವರು ಇರ್ಬೋದು, MP ನಾಡಗೌಡರು ಇರ್ಬೋದು, ಉತ್ತರ ಕರ್ನಾಟಕದ ಭಾಳಷ್ಟು ಜನ ನಮಗೆ ಹಾಗೂ ನಾನೇ ಅವರು ನಮಗೆ ಭಾಳಷ್ಟು ಸಪೋರ್ಟ್ ಮಾಡಿ ಹೋರಾಟ ಮಾಡಿದೆ. SM ಕೃಷ್ಣ ಅವರಿದ್ದಾಗ ಮುಖ್ಯಮಂತ್ರಿ ಇದ್ದಾಗ ಹೋರಾಟ ಮಾಡಿದೆವು. ಒಂದು ಅಖಂಡ ಕರ್ನಾಟಕದ ಕನಸಾಗಬೇಕಾದ್ರೆ ಬೆಳಗಾವಿಗೊಂದು ವಿಧಾನಮಂಡಲ ಅಧಿವೇಶನ ಆಗಬೇಕಂತ. ಅದು ಕೃಷ್ಣ ಅವರು ಯಾಕೋ ಅದನ್ನು ಭಾಳಷ್ಟು ಸೀರಿಯಸ್ ತೊಗೊಳ್ಳಿಲ್ಲ. ಕನ್ನಡ ಸಾಹಿತ್ಯದಲ್ಲಿ 2003ನಲ್ಲಿ ಒಂದು ರೆಸಲ್ಯೂಷನ್ ಮಾಡಿದ್ರು, ಇಲ್ಲ ಇದು ವಿಧಾನಮಂಡಲ ಅಧಿವೇಶನ ಆಗಲೇಬೇಕಿಲ್ಲ. ಅದಕ್ಕಿಂತ ಮುಂಚೆ ಗುಂಡೂರವರು ಒಂದು ಕ್ಯಾಬಿನೆಟ್ ಮಾಡಿದರು, ಅವರು ಮುಖ್ಯಮಂತ್ರಿ ಇದ್ದಾಗ ಬೆಳಗಾವಿಯಲ್ಲಿ. ಅದೇ ಬೆಳಗಾವಿ ಸಲುವಾಗಿ ಕರ್ನಾಟಕದ ಒಂದು ಕಿರೀಟಿದ್ದಂಗೆ ಇದು. ಎಲ್ಲರಿಗೂ ಆಸಕ್ತಿ ಇಲ್ಲ ಅಂತಿಲ್ಲ, ಎಲ್ಲರಿಗೂ ಆಸಕ್ತಿ. ಬೆಳಗಾವಿ ನಮ್ಮದು, ಬೆಳಗಾವಿ ಸಲುವಾಗಿ ಎಲ್ಲರಿಗೂ ಆಸಕ್ತಿ. ಇದನ್ನು ನೋಡಿಕೊಂಡು ಮುಂದೆ 2005ರಲ್ಲಿ ಸಮ್ಮಿಶ್ರ ಸರ್ಕಾರ ಬಂದ ಮೇಲೆ ಕುಮಾರಸ್ವಾಮಿ ಅವರು ಧರ್ಮಸಿಂಗ್ ಅವರು ಮೊದಲು ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆದಮೇಲೆ ಮತ್ತು ನಾವು ಹೋರಾಟ ಪ್ರಾರಂಭ ಮಾಡಿದ್ವಿ. ಧರ್ಮಸಿಂಗ್ ಅವರು ನಮ್ಮ ಹೋರಾಟಕ್ಕೆ ಏನಂದ್ರು, ಒಂದು ಕಮಿಟಿ ಮಾಡ್ತೀನಿ, ಇದನ್ನು ಬೆಳಗಾವಿಗೆ ಮಾಡಬೇಕು, ಒಂದು ಗುಲ್ಬರ್ಗಾಕ್ಕೆ ಮಾಡಬೇಕು, ಅದನ್ನು ಚಿಂತನೆ ಮಾಡ್ತೀವಿ ಅಂತ ಹೇಳಿದ್ರು. ನಾವು ಹೇಳಿದ್ವಿ, ನಾವು ಕೇಳೋದು ಬೆಳಗಾವಿ, ಗುಲ್ಬರ್ಗ ಯಾರು ಕೇಳೇ ಇಲ್ಲ. ಮತ್ತು ಗುಲ್ಬರ್ಗ ಇದು ಉತ್ತರ ಕರ್ನಾಟಕದ ಒಂದು ಭಾಗ. ಹಾಂ, ದಯವಿಟ್ಟು ಇಲ್ಲಿ ನಮ್ಮ ಜಗಳ ಹಚ್ಚಬೇಡಿ, ಅದು ಬೆಳಗಾವಿಗೆ ಮಾಡಿ ಅಂತ ಹೇಳಿದಾಗ ಕಮಿಟಿ ಮಾಡಿ ಅದು ಬೆಳಗಾವಿಗೆ ನಿರ್ಣಯ ಆಯಿತು. ನಿರ್ಣಯ ಆದಮೇಲೆ ಅವರು ಮುಖ್ಯಮಂತ್ರಿ ಬದಲಾವಣೆ ಆಯಿತು, ಕುಮಾರಸ್ವಾಮಿ ಬದಲಾವಣೆ ಆದಮೇಲೆ ನಾನು ಸುಮಾರು ಒಂದು ದಿವಸ ಬೆಳಗ್ಗೆ ನನ್ನ ಮನೆ 7 ಗಂಟೆಗೆ ಕುಮಾರಸ್ವಾಮಿ ಅವರು ಫೋನ್ ಮಾಡಿದ್ರು, ಕೋರೆ ಅವರು ನಾವು ವಿಧಾನಮಂಡಲ ಅಧಿವೇಶನ ಬೆಳಗಾವಿ ಮಾಡಬೇಕು, ಈಗ ಇದಕ್ಕೆ ಡೇಟು ಫಿಕ್ಸ್ ಮಾಡಿದ್ದೀವಿ, ಪೂರ್ಣ ಜವಾಬ್ದಾರಿ ನೀವು ತೊಗೊಳ್ಬೇಕು, ಅದನ್ನು ಎಲ್ಲಿ ಮಾಡಬೇಕು, ಸ್ಥಳ ಎಲ್ಲಿ ಮಾಡಬೇಕಂತ ನನ್ನ ರೆವಿನ್ಯೂ ಸೆಕ್ರೆಟರಿ ಜಾಮದಾರ್ನವ್ರನ್ನ ಕಳಿಸ್ತಾ ಇದ್ದೀನಿ, ನಿಮಗಿಬ್ಬರಿಗೂ ಪೂರ್ಣ ಅಧಿಕಾರ ಕೊಟ್ಟಿದ್ದೀವಿ, ಒಂದು ಉತ್ತಮವಾದ ಆಗಬೇಕು. ಎಲ್ಲ ಸುತ್ತಿದ ಮೇಲೆ ನಮ್ಮ KLE ಸಂಸ್ಥೆ ಜವಾಹರ್ಲಾಲ್ ನೆಹರು ಮೆಡಿಕಲ್ ಕಾಲೇಜ್ ಕ್ಯಾಂಪಸ್ನಲ್ಲಿ ಬಂದಾಗ ಎಲ್ಲ ನೋಡಿದಾಗ ಇದೇ ಸ್ಥಳ ಯೋಗ್ಯವಾದ ಸ್ಥಳ ಅಂತ ಹೇಳಿದರು. ಅದಕ್ಕೆ ಸುಮಾರು ನಾವು ಇಡೀ ಗರ್ಲ್ಸ್ ಹಾಸ್ಟೆಲ್ ಅದನ್ನು ಬರೀ 11 ದಿವಸದೊಳಗೆ ಮಾಡಬೇಕಾಗಿತ್ತು. ಬಹುತೇಕ ನೀವು ಬಂದಿರ್ಬೋದು, ನೋಡಿರ್ಬೋದು, ಜೀರಿಗೆ ಸಭಾಂಗಣ, ಅದನ್ನು ವಿಧಾನಸಭೆ, ಆಮೇಲೆ ಒಂದು ಕಾರಿಡಾರ್ದಲ್ಲಿ ವಿಧಾನ ಪರಿಷತ್ತು ಪೆಂಡಾಲ್ ಹಾಕಿ ಮಾಡಿದ್ವಿ. ಎಲ್ಲ ವ್ಯವಸ್ಥೆ, ಶಾಸಕರ ವ್ಯವಸ್ಥೆ ಮಾಡಿದೆವು. ಇಡೀ ನನ್ನ ಯಾಕಂದರೆ KLE ಅಂಗಳದಲ್ಲಿ ಸರ್ಕಾರ ಬಂದದ, ಅದು ಭಾಳ ಮುಖ್ಯ ವಿಷಯ. ಉತ್ತರ ಕರ್ನಾಟಕದಲ್ಲಿ KLE ಅಂಗಳದಲ್ಲಿ ಸರ್ಕಾರ ಬರೋದ್ರಿಂದ ಇಡೀ ನಮ್ಮ ಒಂದು ನಾವು ಸೌಭಾಗ್ಯ ತಿಳ್ಕೊಂಡು ಇಡೀ ಕುಟುಂಬ, KLE ಕುಟುಂಬದವರು, ಪ್ರಿನ್ಸಿಪಾಲ್ರು, ಡೀನ್ ಹಿಡ್ಕೊಂಡು ಒಬ್ಬ ಪ್ಯೂನನು 11 ದಿವಸ ನಿದ್ದೆ ಮಾಡೋಲ್ದೆ ಅದನ್ನು 7 ದಿವಸ ವಿಧಾನಮಂಡಲ ಅಧಿವೇಶನ ಉತ್ಪೂರ್ವಕವಾಗಿ, ಅಂದರೆ ಐತಿಹಾಸಿಕವಾಗಿ ಮಾಡಿದೆವು. ಇದಕ್ಕೆ ನಡೆದಾಗ ಅದೇ ದಿವಸ ಅವ್ರು ಹೇಳಿದರು, ಕುಮಾರಸ್ವಾಮಿ ಅವರು, ಇಲ್ಲ, ಮತ್ತು ಯಡಿಯೂರಪ್ಪ ಅವರು ಆಗಿನ ಉಪಮುಖ್ಯಮಂತ್ರಿಗಳು, ಇಲ್ಲ, ಒಂದು ಇಲ್ಲೇ ಇವತ್ತು ಶಿಲಾವನ್ನು ಮಾಡಿ ಹೊಸ ವಿಧಾನಸಭೆಯ ಆಳಕ್ಕಿನ್ನೂ ಸುವರ್ಣ ಕರ್ನಾಟಕ ಚಿಂತನೆಗಿಂತ ವಿಧಾನಸಭೆ ಆಗಬೇಕಂತ ಹೇಳಿದ್ಮೇಲೆ ನಮ್ಮ ಮೆಡಿಕಲ್ ಕಾಲೇಜ್ ಎದುರಿಗೆ ಸರ್ಕಾರದ 600 ಎಕರೆ ಜಾಗ, ಅದು ರೆಕಾರ್ಡ್ ಆಫ್ ಎಲ್ಲ ಕರ್ನಾಟಕ ಸರ್ಕಾರದ ರೆಕಾರ್ಡ್. ಅದು ಮಾನ್ಯ ನಮ್ಮ ಜಾಮದಾರ್ ಅವರು ಹೇಳಿದ್ರು, ಇಲ್ಲ ಅದೇನು ಅಂದಮೇಲೆ 3ನೇ ದಿವಸ ನಾವು ಅಲ್ಲಿ ಇದಕ್ಕೆ ಫೌಂಡೇಶನ್ಗೆ ಹೋದಾಗ ಅದು ಮಿಲ್ಟ್ರಿ ಅವರು ನಮ್ಮ ಇದರಲ್ಲಿ ಅದನ್ನು ತಿಳ್ಕೊಂಡು ನಮಗೆ ಅವರು ಮಾಡಿಕೊಡಲಿಲ್ಲ, ಇಲ್ಲ ನಮ್ಗೆ ಜಾಗ ಬೇರೆ ಇಲ್ಲ ಅಂಥೇಳಿ ಅಲ್ಲಿ ಮಾಡಿದ್ರು. ಅವರು ಮಾನ್ಯ ಯಡಿಯೂರಪ್ಪ ಮುಖ್ಯಮಂತ್ರಿಗಳು ಮತ್ತು ಕುಮಾರಸ್ವಾಮಿ ಅವರು ಪೂಜಾ ಮಾಡಿ ಫೌಂಡೇಶನ್ ಹಾಕಿ
ಮಾಡಿದ್ಮೇಲೆ ಮುಂದೆ 2 ತಿಂಗಳ ಮೇಲೆ ಸರ್ಕಾರ ಮತ್ತು ಬದಲಾವಣೆ ಆಯಿತು. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದರು. ಮಾನ್ಯ ಈಗಿನ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಸಭಾಪತಿ ಆದರು. ನಾನು ಮತ್ತು ಹೋರಾಟ ಪ್ರಾರಂಭ ಮಾಡಿದ್ದೆ. ನಾನು ಆಮೇಲೆ ನನ್ನ ಗೆಳೆಯರ ಸುರೇಶ್ ಅಂಗಡಿಯವರೆಲ್ಲ ಇಲ್ಲ ಇದು ಬದಲಾವಣೆ ಆಗಬೇಕಂತ. ಆಮೇಲೆ ಒಂದು ಕಮಿಟಿ ಮಾಡಿದ್ರು ಅವರು. ಇಲ್ಲ ಅಂಗಡಿಯವರು ಎಲ್ಲರೂ ಕೂಡ ಜಗದೀಶ್ ಶೆಟ್ಟರ್ ಅವರು ಹುಬ್ಬಳ್ಳಿ ಅವರು ತಮ್ಮೂರಿಗೆ ಸಮೀಪ ಆಗ್ತೈತೆ ತಿಳ್ಕೊಂಡು ಇದನ್ನೇ ಸೆಲೆಕ್ಟ್ ಮಾಡಿ ಫೈನಲ್ ಮಾಡಿ. ಇತಿಹಾಸ ಅಂದರೆ ಸುಮಾರು 100 ಜನ ರೈತರು, ಯಾಕಂದ್ರೆ ಸಣ್ಣ ಹೋಲ್ಡರ್ ಇದೆಲ್ಲ, ಇಲ್ಲಿ 1 ಎಕರೆ, ಅರ್ಧ ಎಕರೆ, 2 ಎಕರೆ, ನಾನು ಮತ್ತು ಈಗಿನ ಶಾಸಕರಾದ ಅಭಯ್ ಪಾಟೀಲ್ರು ಇಬ್ಬರು ನಾವು ಅದರೊಳಗೆ. ನೀವು ಆಶ್ಚರ್ಯ ಅಂದರೆ ಬೆಳಗಾವಿ ಕನ್ನಡ ಮರಾಠಿ ನೀವು ಹೋರಾಟ ನಾವು ದಿನಪತ್ರಿಕೆಯಲ್ಲಿ ಓದ್ತೇವೆ. ಇಲ್ಲಿ ಸುಮಾರು 70% ಹೊಲದ ಮಾಲಕರು ಮರಾಠಿ ಜನ. ಎಲ್ಲರೂ ಖುಷಿದಿಂದ ಇದು ಮಾಡ್ತೇವೆ ಅಂದರೆ ಭಾಳಷ್ಟು ಖುಷಿದಿಂದ ಬಂದು ನನ್ನ ಆಫೀಸ್ನಲ್ಲಿ ಸುಮಾರು ಸಲ ಮೀಟಿಂಗ್ ಮಾಡಿದ್ದೆವು ನಾನು ಅಭಯ್ ಅವರು. ಆಶ್ಚರ್ಯ ಅನಿಸ್ಬೋದು, ಒಬ್ಬನೂ ವಿರೋಧ ಮಾಡಲಿಲ್ಲ. 130 ಎಕರೆ ಒಂದೇ ದಿವಸದಾಗ ರೈತರೆಲ್ಲ ನಮಗೆ ಜಮೀನು ಕೊಟ್ಟರು. ಒಂದು ಕೋರ್ಟ್ ಕೇಸ್ ಆಗಲಿಲ್ಲ, ಒಂದೇದಾಗಲಿಲ್ಲ. ಇದು ಕನ್ನಡ ಮರಾಠಿ ಜನರ ಇರುವ ಇಲ್ಲಿ ಒಂದು ಬಾಂಧವ್ಯತೆ. ಇಲ್ಲ, ಇವತ್ತು ನೀವು ಇದು ನಾವು ನೋಡ್ತಾ ಇದ್ದೀವಿ, ಇಡೀ ಸುವರ್ಣಸೌಧ ಕಟ್ಟಡ ಕಂಗೊಳಿಸ್ತಾ ಇದೆ. ಮುಂದ್ಗಡೆ ಶಿವಾಜಿ ಮಹಾರಾಜರ ಒಂದು ಕೋಟೆ ಕೂಡ ಕಾಣುತ್ತೆ. ಹೌದು, ಇದು ಸ್ವಲ್ಪ ಸಂಜೆ ಹೊತ್ತು, ಆದರೆ ಏನು ಅನಿಸ್ತಾ ಇದೆ ಸರ್ ಇವತ್ತು ಇಲ್ಲಿ ನಿಂತ್ಕೊಂಡು ನೀವು ನೋಡುವಾಗ? ಇದು ನನಗೆ ಒಂದು ನನ್ನ ಜೀವನದಲ್ಲಿ ಒಂದು ಮಹತ್ವದ ಘಟನೆ. ಇದು ಭಾಳ ಮಹತ್ವದ, ಯಾಕಂದರೆ ಎಷ್ಟು ಹೋರಾಟ ಪುಣ್ಯಾತ್ಮಗಳು ಅಖಂಡ ಕರ್ನಾಟಕ ಕನಸು ಕಂಡಿರೋ ಎಲ್ಲ ಉತ್ತರ ಕರ್ನಾಟಕ ಜನ ಅಥವಾ ಇಡೀ ಕರ್ನಾಟಕ ಜನ ಬೆಳಗಾವಿಯಲ್ಲಿ ಇಂಥ ಒಂದು ಸುವರ್ಣಕ್ಕಿಂತ ವಿಧಾನ ಸಭೆ ಅಂತ ನಾನು ಅಂತ ಇದ್ದೀನಿ. ಯಾಕಂದ್ರೆ ವರ್ಷಕ್ಕೆ ಆಗ್ತಾ ಇದೆ, ವರ್ಷ ಒಂದು ಚಳಿಗಾಲ ಅಧಿವೇಶನ ಇಲ್ಲೇ ಮಾಡಲೇಬೇಕಂತ ಆಗ್ಯದ, ಅದು ಮಾಡ್ತಾರೆ. ಅದಕ್ಕೆ ನಾನು ಸುವರ್ಣ 50 ವರ್ಷ ನೆನಪಿಗಾಗಿರಲಿ, ನೆನಪಿಗಾಗಿ ಅಂತ ಬರೀರಿ. ಆದರೆ ಇದು ವಿಧಾನಸಭೆನ ಇಲ್ಲಿ ಆಗ್ತಾ ಇರೋದು ನನ್ನ ಜೀವನದ ಒಂದು ಮಹತ್ವ ಅದ. ಯಾಕಂದ್ರೆ ನಾನೇ ಇದನ್ನು ಹೋರಾಟದ ಒಬ್ಬ ವ್ಯಕ್ತಿ ಮಾಡಿದ್ದು ಇವತ್ತು ಕನಸು ನನ್ನ ನನಸಾಗಿದೆ. ನಾವು ಕೇಳ್ಪಟ್ಟು ಇಲ್ಲೂ ಕೂಡ ಸೆಂಟ್ರಲ್ ಹಾಲ್ ಇದೆ ಅನ್ನುವಂಥದ್ದು. ಆ ಸೆಂಟ್ರಲ್ ಹಾಲ್ನ ಒಂದು ಪರಿಕಲ್ಪನೆ ಓಕೆ ಪಾರ್ಲಿಮೆಂಟಲ್ಲಿ ಇದ್ದದ್ದೇ. ಕೋರೆ ಅವರಿಗೆ ಅಥವಾ ಕೋರೆ ಅವರ ಇಡೀ ತಂಡಕ್ಕೆ ಒಂದು ಬಂದಿರಬೇಕಾದ್ರೆ ಏನೋ ಒಂದು ಮುಂದಾಲೋಚನೆ ಇರಬೇಕಲ್ವ? ನಾನು ಅದೇ ಮುಂದಾಲೋಚನೆ ಇದು ನೋಡಿ, 50 ವರ್ಷ ನಂತರ ಹೋರಾಟ ಆದಮೇಲೆ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ವಿಧಾನಸಭೆ ಇದು ಕಟ್ಟಡ ನಿರ್ಮಾಣ. ಈಗ ಪಾರ್ಲಿಮೆಂಟ್ ಪುಣ್ಯಾತ್ಮರು ಮತ್ತೆ ಯಾರು ವಿಚಾರ ಮಾಡ್ಬೋದು, ಒಂದು ದಕ್ಷಿಣ ಭಾರತದಲ್ಲಿ ಒಂದು ಲೋಕಸಭೆ ಸೆಷನ್ನು ಆಗಲೇಬೇಕಂತ ಈಗಾಗಲೇ ಮೆಸೇಜು ಹೋಗಿದೆ ಅವರಿಗೆ. ನಾವು ಬಿಡೋರಲ್ಲ, ಹೋರಾಟ ತನಕ ಮಾಡೋದು ನಮ್ಮದು ಹಕ್ಕ. ಅದಕ್ಕೆ ಆ ಯೋಗ್ಯವಾದ ಸ್ಥಳ ಯಾವುದು? ಎಲ್ಲ ಕಡೆ ನೀವು ತಾವು ನೋಡಿರ್ಬೋದು, ತಮಿಳುನಾಡಲ್ಲಿ ಚೆನ್ನೈದಲ್ಲಿನೂ ಆ ಸೌಲಭ್ಯ ಇರೋದಿಲ್ಲ. ಬೆಂಗಳೂರಲ್ಲಿನೂ ಎಲ್ಲ ಇದ್ರೂ ಬೆಂಗಳೂರು ಗದ್ದಲದೊಳಗೆ ಈ ಲೋಕಸಭಾ ಅಲ್ಲಿ ತರೋದು ಭಾಳ ಕಷ್ಟ. ಇದು ಕೇರಳ ನೋಡಿ ಅದೇ ಪರಿಸ್ಥಿತಿ ಅದ. ಹೈದರಾಬಾದ್ದಲ್ಲಿನೂ ಅದೇ ಪರಿಸ್ಥಿತಿ ಇಲ್ಲ. ಇಲ್ಲಿ ನೋಡಿ ಎಷ್ಟು ಶಾಂತ. ವೆದರ್ ನೋಡುವಾಗ ನನಗೆ ಅನಿಸ್ತಾ ಇರುತ್ತೆ, ಸಾಧಾರಣವಾಗಿ ಬೆಳಗಾಂ ಅಂತ ಹೇಳುವಾಗ ಆ ಪ್ರದೇಶದವರಿಗೆಲ್ಲ ಹೇಗೆ ಅಂತಂದ್ರೆ ಇಲ್ಲಿ ಮಳೆ ಇಲ್ಲ, ಇಲ್ಲಿ ಸರಿಯಾದ ನೀರಿಲ್ಲ, ಸಮಸ್ಯೆ ಇದೆ ಅನ್ನುವಂಥದ್ದು. ಬಟ್ ಸತ್ಯ ಹೇಳ್ತೀನಿ ಕೋರೆ ಅವರೇ, ಇವತ್ತು ನೋಡುವಾಗ ಐ ಮೀನ್ ಬ್ಯಾಂಗ್ಳೂರಿಗಿಂತಲೂ ಭಾಳ ಒಳ್ಳೆ ವೆದರ್. ಸುಮಾರು 2 ಸೀನಿಯರ್ IAS ಆಫೀಸರ್ ಸರ್, ನಮಗೆ ಆಶ್ಚರ್ಯ ಅನಿಸ್ತು. ಬೆಳಗಾವಿಗೆ ಭಾಳಷ್ಟು ನಾವು ತಪ್ಪು ತಿಳ್ಕೊಂಡಿದ್ದೆವು. ಎಂಥ ಸುಂದರ ಊರದ ರೀ, ಎಂಥ ಕ್ಲೈಮೇಟ್ ಅದ ಸರ್. ತಾವು ಒಂದೇ ಸಲ ಬರೋದೇನು ಕೇಳಿದೆ. ನನಗೆ ಚಾನ್ಸ್ ಸಿಗಲಿಲ್ಲ ರೀ ಬೆಳಗಾವಿಗೆ ಬರಲಿಕ್ಕೆ. ಯಾವ ಅಧಿಕಾರಿಗಳು ಇಡೀ ಕರ್ನಾಟಕ ಸಲುವಾಗಿ ಗೊತ್ತಿಲ್ಲದವನು, ಆ ಕರ್ನಾಟಕ ಗೊತ್ತಿಲ್ಲದವನು ಓದು ಅಥವಾ ಜಾಗರೂಕತೆಲ್ಲ ಅಥವಾ ಪೌರಾಣಿಕವಾಗಿ ಆಗಲಿ ಆ ಅಧಿಕಾರಿ ಈ ರಾಜ್ಯದ ಹೇಗೆ ಆಡಳಿತ ಮಾಡ್ಬೋದು? ಕೊನೆಯದೊಂದು ಪ್ರಶ್ನೆ ಅಂದರೆ ಅದೆಲ್ಲರೂ ಕೇಳಲೇಬೇಕು, ಅಂದರೆ ಎಲ್ಲರೂ ಕುತೂಹಲ ಇರುವಂಥ ಪ್ರಶ್ನೆ. ಈಗ ನಾವು ಸುವರ್ಣಸೌಧ ಕಟ್ಟಡದ ಮುಂಭಾಗದಲ್ಲಿದ್ದೀವಿ. ವಿಧಾನಸೌಧದಲ್ಲಿ ನಾವು ನೋಡಿದರೆ ಇಲ್ಲಿ ಮುಂದ್ಗಡೆ ಹನುಮಂತಯ್ಯನವರು ಸರ್ಕಾರಿ ಕೆಲಸ, ದೇವರ ಕೆಲಸ. ಇಲ್ಲಿ ಅದೇ ರೈಟಿಂಗ್ಸ್ ಇರುತ್ತಾ ಹೇಗೆ? ಅಲ್ಲ, ನಾನು ಯಾವಾಗಲೂ ಅದು ಬೆಂಗಳೂರಲ್ಲಿ ಹೋದಾಗ ನಾನು ಓದ್ತಿರ್ತಾರೆ, ಆದರೆ ಅದು ಯಾಕೆ ಬರೆದ್ರು ನನಗೆ ಇವತ್ತೂ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಯಾವ ಕೆಲಸನೂ ಸರ್ಕಾರದೊಳಗೆ ಸುರಕ್ಷಿತ ಆಗೋದಿಲ್ಲ. ನಾನೊಬ್ಬ ರಾಜಕೀಯ ಮುಖಂಡನಾಗಿ ನಾವು ಬರೀ ಕರ್ನಾಟಕ ಮಟ್ಟಕ್ಕೆಲ್ಲ ಸಿಸ್ಟಮ್ ಟೋಟಲಿ ದೇಶದೊಳಗೆ ಸರ್ಕಾರ ಕೆಲಸ, ದೇವ್ರ ಕೆಲಸ, ಯಾರು ಅಲ್ಲಿ ಸರ್ಕಾರದಲ್ಲಿ ಕೆಲಸ ಮಾಡೋರು. ನಮ್ಮ ಹತ್ರ IT ಇರಕ್ಕಿಲ್ಲ, ನಮ್ಮ ಹತ್ರ
ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರ್ಕಿಲ್ಲ, ನಮ್ಮ ದೊಡ್ಡ ಅಧಿಕಾರಿಗಳು ಇರ್ಕಿಲ್ಲ. ಏನ್ ಸರ್ ಸುವರ್ಣಸೌಧಕ್ಕೆ ತಗೊಂಡ್ಬಂದಿರಿ, ನಿಮ್ಗೆ ಐಟಿ ತಗೊಂಡ್ಬರೋದು ದೊಡ್ಡ ಕಷ್ಟ. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ. ಥ್ಯಾಂಕ್ ಯು ವೆರಿ ಮಚ್. ಇದು ಪ್ರಭಾಕರ್ ಕೋರೆ ಅವರ ಮನದಾಳದ ಮಾತು. ಯಾಕಂತಂದರೆ ಅವರು ಒಂದು ಕನಸನ್ನು ಕಂಡಿದ್ರು, ಹೋರಾಟವನ್ನು ಮಾಡಿದರು, ಆದರೆ ಇವತ್ತದು ಸಾಕಾರಗೊಳ್ತಾ ಇದೆ. ಒಂದು ಮಾತನ್ನು ಕೂಡ ಹೇಳ್ತಾರೆ, ನಾನು ಕೂಡ ರಾಜ್ಯಸಭಾ ಮೆಂಬರ್ ಆಗಿರೋ ಕಾರಣದಾಗ ನನಗೂ ಕೂಡ ಅದರಲ್ಲಿ ನಾಳಿದ್ದು ಕೂತ್ಕೊಳ್ಳುವಂಥ ಒಂದು ಸೌಭಾಗ್ಯ ಇದೆ ಅನ್ನುವಂಥದ್ದು. ನಿಜವಾಗ್ಲೂ ಇಂಥ ಸೌಭಾಗ್ಯಗಳು ಎಲ್ರಿಗೂ ಬರೋದಿಲ್ಲ, ಆದರೆ ಮನಪೂರ್ವಕವಾಗಿ ಯಾರು ಅಂತಹ ಕೆಲಸಗಳನ್ನು ಮಾಡ್ತಾರೋ ಅಂಥವ್ರಿಗೆ ಸಿಗುತ್ತೆ. ಅದಕ್ಕೆ ಒಂದು ಉದಾಹರಣೆಯಾಗಿದ್ದಾರೆ ಪ್ರಭಾಕರ್ ಕೋರೆ ಅವರು. ಥ್ಯಾಂಕ್ ಯು ವೆರಿ ಮಚ್ ಪ್ರಭಾಕರ್. ಬೆಳಗಾಂನಲ್ಲಿ ಗಡಿ ಸಮಸ್ಯೆ ಮತ್ತು ಭಾಷಾ ಸಮಸ್ಯೆ ಬೆಳಗಾವಿಯಲ್ಲಿ ಪ್ರತಿ ಸಲವೂ ಕೂಡ ಪ್ರತಿಧ್ವನಿಸ್ತಾ ಇರುತ್ತೆ. ಈಗಂತೂ ಹೆಮ್ಮೆಯ ಪ್ರತೀಕವಾಗಿ ಸುವರ್ಣಸೌಧ ಕಟ್ಟಡ ಉದ್ಘಾಟನೆಗೊಳ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇಲ್ಲಿಯ ಜನ ಅಂದರೆ ಬೆಳಗಾವಿ ಜನ ಏನಂತಾರೆ, ಇಲ್ಲಿ ಮರಾಠಿಗರಿದ್ದಾರೆ, ಕನ್ನಡಿಗರಿದ್ದಾರೆ, ಬೇರೆ ಬೇರೆ ಭಾಷಿಗರಿದ್ದಾರೆ, ಕಾಸ್ಮೋಪಾಲಿಟನ್ ಸಿಟಿ ಇದು. ಸೊ ಬೇರೆ ಬೇರೆ ಜನ ಏನಂತಾರೆ, ನಮ್ಮ ಪ್ರತಿನಿಧಿ ಶ್ರೀನಾಥ್ ಜೋಶಿ ಎಲ್ಲ ವರ್ಗದ ಜನರೊಂದಿಗೆ ಮಾತನಾಡುವಾಗ ಏನು ಹೇಳಿದರು ಬನ್ನಿ ಕೇಳಿ. ಈಗ ಈ ಸುವರ್ಣಸೌಧ ಇಲ್ಲಿ ಬರೋದಕ್ಕೆ ಹಲವಾರು ಹೋರಾಟಗಳು ನಡೆದಿವೆ. ಕನ್ನಡ ಪರ ಸಂಘಟನೆಗಳು ಅಹೋರಾತ್ರಿ ಹೋರಾಟಗಳನ್ನು ಮಾಡಿ ಈ ಸುವರ್ಣಸೌಧವನ್ನು ಇಲ್ಲಿಗೆ ತಂದಿದ್ದಾರೆ. ಬನ್ನಿ ಅವರು ಇದ್ರ ಬಗ್ಗೆ ಅವ್ರ ಕನಸುಗಳು ಏನಿವೆ ಅಂತ ಕೇಳ್ಕೊಂಬರೋಣ. ಕರ್ನಾಟಕ ರಕ್ಷಣಾ ವೇದಿಕೆಯ 9 ಜನ ಕಾರ್ಯಕರ್ತರು ಉಪವಾಸ ಸತ್ಯಾಗ್ರಹ ಕುಳಿತು 2 ಸಲ, ಒಂದು 2006ರಲ್ಲಿ ಮತ್ತೊಂದು 2008ರಲ್ಲಿ ಉಪವಾಸ ಸತ್ಯಾಗ್ರಹ ಕುಂತು ಆ ಒಂದು ಯಶಸ್ವಿಗೆ ಕಾರಣ ಆಗಿದ್ದಾರೆ. ಈ ಒಂದು ಸುವರ್ಣಸೌಧ ಅಲ್ಲಿ ಒಂದು ಪ್ರವಾಸಿ ಕೇಂದ್ರವಾಗಿ ಉಳಿದೆ. ಅಲ್ಲೇ ಆಡಳಿತದ ಅಧಿಕಾರದ ಯಂತ್ರ ಯಾವತ್ತೂ ಕ್ರಿಯಾಶೀಲವಾಗಿ ನಡಿಬೇಕು, ಈ ಭಾಗದ ಅಭಿವೃದ್ಧಿ ಆಗಬೇಕು. ಬೆಳಗಾವಿ ಅಷ್ಟೇ ಅಲ್ಲದೆ ಈ ಭಾಗದ ಒಂದು ಜಿಲ್ಲೆಗಳ ಅಭಿವೃದ್ಧಿಗೆ ಪೂರಕವಾದಂಥ ಕೆಲಸಗಳು ನಡಿಬೇಕನ್ನೋದು ಕರ್ನಾಟಕ ರಕ್ಷಣಾ ವೇದಿಕೆಯ ಆಗ್ರಹ ಆಗಿದೆ. ಈ ಒಂದು ಉತ್ತರ ಕರ್ನಾಟಕದ ಜನತೆಗೆ, ಪ್ರತಿಯೊಂದು ಸಾಮಾನ್ಯರಿಗೆ ಆ ಸುವರ್ಣ ವಿಧಾನಸೌಧ ಅಲ್ಲಿ ಎಲ್ಲರಿಗೂ ಅನುಕೂಲ ಆಗಬೇಕಂತೇಳಿ ನಾ ಈ ಸಂದರ್ಭದಲ್ಲಿ ಹೇಳಕ್ಕೆ ವಿಚಾರಿಸ್ತೀನಿ. ಸುವರ್ಣಸೌಧ ಉದ್ಘಾಟನೆ ಆಗ್ತಾಯಿದೆ, ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ. ಆದರೆ ಇಲ್ಲಿ ಇನ್ನೊಂದು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಸೌಕರ್ಯ ಎಲ್ಲರಿಗೂ ಸಿಗಬೇಕು. ಮತ್ತು 2ನೇ ರಾಜಧಾನಿ ಅನ್ನೋದು ಘೋಷಣೆ ಆಗಬೇಕಿದ್ನ. ಸುವರ್ಣಸೌಧದ ಬಗ್ಗೆ ಹೋರಾಟಗಾರರು ತಮ್ಮದೇ ಆದ ಕನಸುಗಳನ್ನು ಹೇಳಿದರು, ತಮ್ಮದೇ ಆದ ಆಶಾಭಾವನೆಗಳನ್ನು ಕೂಡ ತೋರಿಸಿದರು. ಅದೇ ರೀತಿಯಾಗಿ ಪ್ರಜ್ಞಾವಂತರು, ಬೆಳಗಾವಿಯ ಪ್ರಜ್ಞಾವಂತರು ಸುವರ್ಣಸೌಧದ ಬಗ್ಗೆ ಏನು ಹೇಳ್ತಾ ಇದ್ದಾರೆ, ಯಾವ ರೀತಿಯ ಕನಸನ್ನು ಕಂಡುಕೊಂಡಿದ್ದಾರೆ, ಸುವರ್ಣಸೌಧ ಹೇಗಿರಬೇಕು ಅಂತ ಹೇಳುವಂಥ ಅವರ ರೂಪುರೇಷೆಗಳು ಅಥವಾ ಮುಂದಾಲೋಚನೆಗಳು ಏನಿದೆ ಅಂತ ಹೇಳೋದನ್ನು ಕೇಳ್ಕೊಂಬರೋಣ ಬನ್ನಿ. ಬೆಳಗಾವಿಯ ಸುವರ್ಣಸೌಧದ ಮುಖಾಂತರನ ಇಡೀ ಸಮಗ್ರ ಕರ್ನಾಟಕದ ಆಡಳಿತ ಯಂತ್ರ ಸಹಿತ ನಡಿಬೇಕು ಅನ್ನುವಂಥ ಭಾವನೆ, ಅದರ ಜೊತೆಗೆ ಉತ್ತರ ಕರ್ನಾಟಕದ ಜನರ ಸಮಗ್ರ ಅಭಿವೃದ್ಧಿಗೆ ಪೂರಕವಾದಂಥ ನಿರ್ಣಯಗಳು ಈ ಸುವರ್ಣಸೌಧದಲ್ಲಿ ಆಗಬೇಕು. ಅಂಥ ಒಂದು ಆಡಳಿತ ಯಂತ್ರ ಇಲ್ಲಿ ನಡಿಬೇಕು ಅನ್ನೋಂಥ ಭಾವನೆ ನಮ್ಮದಾಗಿದೆ. ಬೆಂಗಳೂರಿನಲ್ಲಿ ವಿಧಾನಸೌಧದಲ್ಲಿ ನಡೆಯುವಂಥ ಇವತ್ತು ಸೆಕ್ರೆಟರಿ ಲೆವೆಲ್ದಾಗ ಇರ್ಬೋದು, ಅಂಡರ್ ಸೆಕ್ರೆಟರಿ ಲೆವೆಲ್ ಇರ್ಬೋದು, ಕಾರ್ಕೂನ್ ಲೆವೆಲಲ್ಲಿ ಇರ್ಬೋದು, ಅಲ್ಲೇನು ಕಾರ್ಯರೂಪಗಳು ಆಗ್ತಾವೋ ಆ ಕಾರ್ಯರೂಪಗಳನ್ನು ಈ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಬರುವಂಥ ಕಾರ್ಯರೂಪಗಳು ಇಲ್ಲೇ ಆಗಬೇಕು. ಕೇವಲ ಇದು ಅಧಿವೇಶನ ಮುಖಾಂತರ ಇದನ್ನು ಮುಗಿಸ್ಲಿಕ್ಕೆ ಹೋಗಬಾರ್ದು. ಎಲ್ಲ ಜಿಲ್ಲೆಯ ಮುಖ್ಯ ಏನು ಅಧಿಕಾರಿಗಳು ಬರ್ತಾರ, ಈ ಎಲ್ಲ ಅಧಿಕಾರಿಗಳು ಸಹ ಅಲ್ಲೇ ಒಂದು ವಾಸ್ತವಿಕವಾಗಿದ್ದು ಅಧಿಕಾರ ಚಾಲನೆ ಮಾಡಬೇಕು ಅಂಥೇಳಿ ಈ ಮುಖಾಂತರ ನಾನು ತಮ್ಮಲ್ಲಿ ಅವರಿಗೆ ವಿನಂತಿಸ್ಕೊಳ್ತಾ ಇದ್ದೇನೆ. ಪ್ರತಿಯೊಂದಲ್ಲಿ ಬೆಳಗಾಮಲ್ಲಿ ಇರುವಂಥ ಪ್ರತಿ ಮುಖ ನೋಡಿದಾಗ ಅನಿಸ್ಬೇಕು, ಒಂದೊಂದು ಮುಖದಲ್ಲಿ ವಿಧಾನಸಭಾ ನಕ್ಷೆ ಕಾಣಬೇಕು, ಅಂಥ ಡೆವಲಪ್ಮೆಂಟ್ ಆಗಬೇಕು, ಫೆಸಿಲಿಟೀಸ್ ಸಿಗಬೇಕು, ರೋಡ್ ಟ್ರಾನ್ಸ್ಪೋರ್ಟ್, ಎಜುಕೇಷನ್ ಸಿಸ್ಟಮ್ ಚೇಂಜ್, ಇನ್ಫ್ರಾಸ್ಟ್ರಕ್ಚರ್ದಲ್ಲಿ ಚೇಂಜ್ ಆಗಬೇಕು, ಹಲವಾರು ತರಬೇತಿಗಳು ಇಲ್ಲಿ ಬರಬೇಕು, ಎಂಪ್ಲಾಯ್ಮೆಂಟ್ ಹೆಚ್ಚಾಗಬೇಕು, ಯುವಕರಿಗೆ ಹಲವಾರು ಯೋಜನೆಗಳು ಬರಬೇಕು, ಮಹಿಳೆಯರಿಗಾಗಿ ಹೊಸ ಯೋಜನೆಗಳನ್ನ ಕ್ರಿಯೇಟ್ ಮಾಡಬೇಕು. ಸೊ ಬೆಂಗಳೂರು ಜನ ಬೆಳಗಾಮನ್ನು ನೋಡಬೇಕು, ಮಿನಿ ವಿಧಾನಸಭಾ ಅಂತಲ್ಲ, ಆ ಟೈಪ್ ಡೆವಲಪ್ಮೆಂಟ್ ಆಗಬೇಕನ್ನೋ ನಮ್ಮ ಆಶೆ ಸರ್. ಕೇವಲ ಅಧಿಕಾರ ಮತ್ತು ಎಲ್ಲವೂ ಬೆಂಗಳೂರಲ್ಲೇ ಇರಬಾರ್ದು, ಬೆಂಗಳೂರಿನ ಜನರು ಕೂಡ ಬೆಳಗಾವಿ ಅಂತ ಬರಬೇಕು ಅಂತ ಹೇಳೋದು ಬಹುತೇಕ ಜನರ ಆಶಯ. ಜೊತೆಗೆ ಸುವರ್ಣಸೌಧ ಕೇವಲ ಕಟ್ಟಡ ಆಗಿರಬಾರ್ದು, ಅಧಿಕಾರದ ಕೇಂದ್ರ ಆಗಬೇಕು, ಉತ್ತರ ಕರ್ನಾಟಕದ ನಿರ್ಣಯಗಳು ಇಲ್ಲೇ ಆಗಬೇಕು ಅಂತ ಹೇಳೋದು ಈ ಜನರೆಲ್ಲರ ಅಭಿಪ್ರಾಯ. ಇದು ಸುವರ್ಣಸೌಧದ ಹೃದಯ ಭಾಗ ಅಸೆಂಬ್ಲಿ ಹಾಲ್. ಇಲ್ಲಿ ನಮ್ಮ ರಾಜ್ಯದ ಜನತೆಯ ಬೇಕಾಗಿರುವಂಥ ಯೋಜನೆಗಳು ನಿರ್ಧಾರಗಳೆಲ್ಲವೂ ಕೂಡ ಇದೇ ಹಾಲ್ನಲ್ಲಿ ನಡೆಯುತ್ತೆ. ಓಕೆ, ಇದು ಸುವರ್ಣಸೌಧದ ಸಭಾಂಗಣ ಏನಿದೆ. ಪ್ರತಿ ವರ್ಷ ಇಲ್ಲಿ ಒಂದು ಅಧಿವೇಶನ ನಡೆಯುತ್ತೆ. ವಿಶೇಷವಾಗಿ ಚಳಿಗಾಲದ ಅಧಿವೇಶನ ಇರ್ಬೋದು, ಅಲ್ಲೂ ಕೂಡ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಪ್ರಯತ್ನಗಳಾಗತ್ತೆ. ಆ ಮೂಲಕ ಬೆಳಗಾಂನಲ್ಲಿ ಇಂಥ ಒಂದು ಸುವರ್ಣಸೌಧ ಕಟ್ಟಡ ಉದ್ಘಾಟನೆಗೊಳ್ತಾ ಇದೆ 11ನೇ ತಾರೀಕಿನಂದು. ಹಾಗೆಯೇ ಅದರ ಹೃದಯ ಭಾಗವಾಗಿರುವಂಥ ಅಸೆಂಬ್ಲಿ ಹಾಲ್ ಇದು. ಸೊ ಹಾಗಿರುವಾಗ ಮುಂದಿನ ದಿನಗಳಲ್ಲಿ ಬೆಳಗಾಂನ ಜನತೆ ಮಾತ್ರವಲ್ಲ, ಇಡೀ ಉತ್ತರ ಕರ್ನಾಟಕದ ಜನತೆ ಸಂತೋಷ ಪಡುವಂಥ ವಿಚಾರ, ಅಖಂಡ ಕರ್ನಾಟಕದ ಜನತೆ ಸಂತೋಷ ಪಡುವಂಥ ವಿಚಾರ ಸುವರ್ಣಸೌಧ ಕಟ್ಟಡ ಉದ್ಘಾಟನೆಯಿಂದ ಆಗಲಿದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.